ಹಾಯ್ ಹಲೋ ನಮಸ್ಕಾರ ವೀಕ್ಷಕ ಬಂಧುಗಳೇ, ಕಸ್ತೂರಿ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವಿಚಿತ್ರವಾದ ಸಂಪ್ರದಾಯದ ಬಗ್ಗೆ ತಿಳಿಸಿಕೊಡುತ್ತೇವೆ. ಇಲ್ಲಿ ಮಗಳು ತನ್ನ ಸ್ವಂತ ತಂದೆಯನ್ನೇ ಮದುವೆಯಾಗುವ ಅನಿಷ್ಟ ಪದ್ಧತಿ ಇದೆ. ಹೌದು, ತಂದೆ ಮಗಳ ಸಂಬಂಧವು ಅತ್ಯಂತ ಪವಿತ್ರ ಮತ್ತು ಅಮೂಲ್ಯವಾದ ಸಂಬಂಧವಾಗಿದೆ. ಭಾರತದಂತಹ ದೇಶದಲ್ಲಿ ಹೆಣ್ಣು ಮಕ್ಕಳು ಸಾಕ್ಷಾತ್ ಲಕ್ಷ್ಮಿಯ ರೂಪವಾಗಿದ್ದಾರೆ ಮತ್ತು ತಂದೆಯರು ಅವರನ್ನು ಬಹಳ ಪ್ರೀತಿ ಮತ್ತು ಹೆಮ್ಮೆಯಿಂದ ಪಾಲನೆ ಪೋಷಣೆ ಮಾಡುತ್ತಾರೆ. ನಂತರ ಅವರನ್ನು ಬಹಳ ಖುಷಿಯಿಂದ ಮದುವೆ ಮಾಡಿ ಮನೆಯಿಂದ ಕಳುಹಿಸಿಕೊಡುತ್ತಾರೆ. ಆದರೆ ನಮ್ಮ ನೆರೆಹೊರೆಯ ದೇಶವಾದ ಬಾಂಗ್ಲಾದೇಶದಲ್ಲಿ ಒಂದು ಬುಡಕಟ್ಟು ಜನಾಂಗವಿದೆ. ಅಲ್ಲಿ ಮಗಳು ತನ್ನ ಸ್ವಂತ ತಂದೆಯನ್ನೇ ಮದುವೆಯಾಗುವ ಅನಿಷ್ಟ ಪದ್ಧತಿ ಇಂದಿಗೂ ಆ ಸಮಾಜದಲ್ಲಿ ಜಾರಿಗೆ ಇದೆ. ಹಾಗಾದರೆ ಬಾಂಗ್ಲಾದೇಶದ ಈ ವಿಚಿತ್ರ ಸಂಪ್ರದಾಯದ ಬಗ್ಗೆ ತಿಳಿಸಿಕೊಡುತ್ತೇವೆ, ಬನ್ನಿ. ಟೆಕ್ನಾಲಜಿ ಎಷ್ಟೇ ಮುಂದುವರೆದರೂ ಇಂದಿಗೂ ಇಂತಹ ಸಮಾಜದಲ್ಲಿ ಹಲವಾರು ಅನಿಷ್ಟ ಪದ್ಧತಿಗಳು ಪ್ರಚಲಿತದಲ್ಲಿದ್ದನ್ನು ಕಂಡು ನಮಗೆ ಅಚ್ಚರಿ ಮೂಡಿಸುತ್ತವೆ. ಬಾಂಗ್ಲಾದೇಶದಲ್ಲಿ ಮಗಳು ತನ್ನ ಸ್ವಂತ ತಂದೆಯನ್ನೇ ಮದುವೆಯಾಗುವ ಸಂಪ್ರದಾಯವಿದೆ. ವಾಸ್ತವವಾಗಿ ಬಾಂಗ್ಲಾದೇಶದ ಮಂಡಿ ಬುಡಕಟ್ಟು ಜನಾಂಗದಲ್ಲಿ ಇಂತಹ ಸಂಪ್ರದಾಯವಿದೆ. ಹುಡುಗಿ ತನ್ನ ತಂದೆಯನ್ನೇ ಮದುವೆಯಾಗುತ್ತಾಳೆ ಮತ್ತು ಇದರ ಹಿಂದಿನ ತರ್ಕವು ತುಂಬಾ ವಿಚಿತ್ರವಾಗಿದೆ. ಬಾಂಗ್ಲಾದೇಶದ ಮಂಡಿ ಬುಡಕಟ್ಟು ಜನಾಂಗದ ಸಂಪ್ರದಾಯದ ಪ್ರಕಾರ ಮಹಿಳೆಯ ಪತಿ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಾಗ ಅವಳು ಅದೇ ಕುಟುಂಬದ ಯುವಕನೊಂದಿಗೆ ಮರುಮದುವೆಯಾಗುತ್ತಾಳೆ. ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಗೆ ಈಗಾಗಲೇ ಮಗಳಿದ್ದರೆ ಮದುವೆಯಾಗುವ ಯುವಕನನ್ನೇ ಮಗಳ ಪತಿ ಎಂದು ಪರಿಗಣಿಸಲಾಗುತ್ತದೆ. ಹೆಣ್ಣಿನ ಮಗಳು ಅಂದರೆ ಆ ಹುಡುಗಿ ಬೆಳೆದು ದೊಡ್ಡವಳಾದಾಗ ತನ್ನ ತಾಯಿಯ ಎರಡನೇ ಗಂಡನನ್ನು ತನ್ನ ಗಂಡನನ್ನಾಗಿ ಸ್ವೀಕರಿಸಬೇಕು. ಇದರ ಹಿಂದಿನ ತರ್ಕವೇನೆಂದರೆ ಕಿರಿಯ ಪತಿ ತನ್ನ ಹೆಂಡತಿ ಮತ್ತು ಮಗಳನ್ನು ದೀರ್ಘಕಾಲದವರೆಗೆ ರಕ್ಷಿಸಬಹುದು ಎಂದು ಇಂದಿಗೂ ಈ ಅನಿಷ್ಟ ಪದ್ಧತಿಯನ್ನು ಪರಿಗಣಿಸಲಾಗಿದೆ. ದಿ ಗಾರ್ಡಿಯನ್ ಪ್ರಕಾರ 30 ವರ್ಷ ವಯಸ್ಸಿನ ರೋಲಾ ಡಾಲ್ಬರ್ಟ್ ಅವರು ತನ್ನ ತಂದೆಯನ್ನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಕಳೆದುಕೊಳ್ಳುತ್ತಾಳೆ. ನಂತರ ಇವರ ತಾಯಿ ಮರುಮದುವೆಯಾದರು. ಇವಳು 3 ವರ್ಷದಲ್ಲಿದ್ದಾಗಲೇ ಇವಳ ಎರಡನೇ ತಂದೆಯ ಜೊತೆ ಮದುವೆಯಾಗುತ್ತದೆ. ಇನ್ನೊಬ್ಬ ತಂದೆಯ ಹೆಸರು ನೋಟೆನ್ ಎಂದು ಒರೋಲಾ ಹೇಳುತ್ತಾಳೆ. ಒರೋಲಾ ತನ್ನ ಎರಡನೇ ತಂದೆಯನ್ನು ತುಂಬಾ ಇಷ್ಟಪಟ್ಟಳು ಮತ್ತು ಅವನು ಅವಳನ್ನು ಬಹಳ ಚೆನ್ನಾಗಿ ನೋಡಿಕೊಂಡನು. ಒರೋಲಾ ಅವರು ಬೆಳೆದಾಗ ತನ್ನ ತಂದೆ ಎಂದು ಭಾವಿಸಿದ ವ್ಯಕ್ತಿ ವಾಸ್ತವವಾಗಿ ತನ್ನ ಪತಿ ಎಂದು ಕಂಡುಹಿಡಿದಾಗ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತದೆ. ಇದು ಒಂದು ಮಹಿಳೆಯ ಕಥೆ ಅಲ್ಲ, ಅಲ್ಲಿ ಇರುವ ಸಾವಿರಾರು ಮಹಿಳೆಯರ ಜೀವನ. ಈ ಸಂಪ್ರದಾಯ ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ಗೊತ್ತಿಲ್ಲ. ಅವರವರ ಸಂಪ್ರದಾಯ ಅವರಿಗೆ ಬಿಟ್ಟದ್ದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಕಸ್ತೂರಿ ವಾಹಿನಿ, ಕನ್ನಡ ವಾಹಿನಿ.